ಈ ಜಾಂಡೋ ಆದೇಶ ಅಂದ್ರೆ ಏನು? ಬನ್ನಿ ನೋಡ್ಕೊಂಡ್ ಬಂದ್ಬಿಡೋಣ. ಈಗ ಹಾಗಾದ್ರೆ ಕೋರ್ಟ್ ಕೊಟ್ಟಿರುವ ಆದೇಶದಲ್ಲಿ ಏನಿದೆ? ಯಾರಾದ್ರೂ ಈ ಟಾಕ್ಸಿಕ್ ಸಿನಿಮಾದ ಸೀನ್ಗಳನ್ನ ಲೀಕ್ ಮಾಡಿದ್ರೆ ಜೈಲಂತೂ ಗ್ಯಾರಂಟಿ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪಬ್ಲಿಟಾ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ಇದು ನಿಮ್ಮದೇ ಚಾನಲ್, ಸಿನಿ ಪ್ರೇಮಿಗಳ ಚಾನಲ್, ಸಿನಿ ರಸಿಕರ ಚಾನಲ್, ಅದುವೇ ಪಬ್ಲಿಟಾ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಏನಪ್ಪಾ ವಿಷಯ ಅಂದ್ರೆ, ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಬಹು ನಿರೀಕ್ಷಿತ ಸಿನಿಮಾ ಟಾಕ್ಸಿಕ್ ರಿಲೀಸ್ಗೆ ಇಡೀ ವಿಶ್ವವೇ ಕಾಯ್ತಾ ಇದೆ. ಆದ್ರೆ ಈ ಬೆನ್ನಲ್ಲೇ ಗಾಂಧಿನಗರದಿಂದ ಒಂದು ಕೋರ್ಟ್ ಕಡೆಯಿಂದ ಒಂದು ಬಿಗ್ ಅಪ್ಡೇಟ್ ಹೊರಬಿದ್ದಿದೆ. ಹೌದು ಸ್ವಾಮಿ, ಟಾಕ್ಸಿಕ್ ಚಿತ್ರತಂಡ ಈಗ ಕಾನೂನಿನ ಮೊರೆ ಹೋಗಿದೆ. ಸಿನಿಮಾ ಮತ್ತು ಯಶ್ ಅವರ ಹೆಸರಿಗೆ ಧಕ್ಕೆ ತರಲು ಯತ್ನಿಸಿದವರಿಗೆ ಕೋರ್ಟ್ ಒಂದು ದೊಡ್ಡ ಶಾಕ್ ನೀಡಿದೆ. ಅದೇನದು ಶಾಕ್? ಏನದು ಜಾಂಡೋ ಆದೇಶ? ಸಂಪೂರ್ಣ ಮಾಹಿತಿ ಕೊಡ್ತಾ ಹೋಗ್ತೀನಿ. ಈ ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ಕೊತೀನಿ. ನಮ್ಮ ರಾಕಿಂಗ್ ಸ್ಟಾರ್ ಯಶ್ ನಟನೆಯ ಗೀತು ಮೋಹನ್ ದಾಸ್ ನಿರ್ದೇಶನದ ಟಾಕ್ಸಿಕ್ ಸಿನಿಮಾವನ್ನು ಕೆವಿನ್ ಪ್ರೊಡಕ್ಷನ್ ಸಂಸ್ಥೆ ಅದ್ಭುತವಾಗಿ ಅದ್ಧೂರಿಯಾಗಿ ನಿರ್ಮಾಣ ಮಾಡಿದೆ. ಸಿನಿಮಾ ಬಿಡುಗಡೆಗೆ ಹತ್ತಿರವಾಗುತ್ತಿದ್ದಂತೆ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಕೆಲವು ಕಡೆ ಚಿತ್ರದ ವಿರುದ್ಧ ಸುಳ್ಳು ಸುದ್ದಿಗಳು, ವದಂತಿಗಳು ಹಾಗೂ ಮಾನಹಾನಿಕಾರಕ ಪೋಸ್ಟ್ಗಳು ಹರಿದಾಡ್ತಾ ಇವೆ. ಇದನ್ನು ಗಂಭೀರವಾಗಿ ಪರಿಗಣಿಸಿದ ಪ್ರೊಡಕ್ಷನ್ ಹೌಸ್ ಬೆಂಗಳೂರಿನ 36ನೇ ಸೆಷನ್ಸ್ ಕೋರ್ಟ್ಗೆ ತುರ್ತು ಅರ್ಜಿಯನ್ನು ಸಲ್ಲಿಸಿತ್ತು. ಈ ಜಾಂಡೋ ಆದೇಶ ಅಂದ್ರೆ ಏನು? ಬನ್ನಿ ನೋಡ್ಕೊಂಡ್ ಬಂದ್ಬಿಡೋಣ. ಇಲ್ಲಿ ಚಿತ್ರತಂಡ ತಂದಿರುವುದು ಜಾಂಡೋ ಆದೇಶ. ಇದನ್ನು ಕನ್ನಡದಲ್ಲಿ ಅನಾಮಧೇಯ ವ್ಯಕ್ತಿಗಳ ವಿರುದ್ಧ ತಡೆ ಆಜ್ಞೆ ಅನ್ಬಹುದು. ಅಂದ್ರೆ ಸಿನಿಮಾಗೆ ಕೆಡುಕು ಮಾಡಬಹುದಾದ ನಿರ್ದಿಷ್ಟ ವ್ಯಕ್ತಿ ಯಾರೆಂದು ಗೊತ್ತಿಲ್ಲದಿದ್ದರೂ, ಯಾರೇ ತಪ್ಪು ಮಾಡಿದರೂ ಅವರ ವಿರುದ್ಧ ಕ್ರಮ ಕೈಗೊಳ್ಳಲು ಈ ಕಾನೂನು ಸಹಾಯ ಮಾಡುತ್ತೆ ಅಂತ ಹೇಳಲಾಗ್ತಿದೆ. ನ್ಯಾಯಾಲಯವು ಈ ಅರ್ಜಿಯನ್ನು ಪುರಸ್ಕರಿಸಿ ಟಾಕ್ಸಿಕ್ ಸಿನಿಮಾಗೆ ಸಂಪೂರ್ಣ ಕೋರ್ಟ್ ರಕ್ಷಣೆ ನೀಡಿದೆ ಅಂತ ಹೇಳ್ಬೋದು. ಈಗ ಹಾಗಾದ್ರೆ ಕೋರ್ಟ್ ಕೊಟ್ಟಿರುವ ಆದೇಶದಲ್ಲಿ ಏನಿದೆ? ಮೊದಲನೆಯದಾಗಿ, ಟಾಕ್ಸಿಕ್ ಚಿತ್ರದ ವಿರುದ್ಧ ಯಾವುದೇ ಸುಳ್ಳು, ಅವಹೇಳನಕಾರಿ ಅಥವಾ ಮಾನಹಾನಿಕಾರಿ ಸುದ್ದಿಗಳನ್ನು ಪ್ರಕಟಿಸುವಂತಿಲ್ಲ. ಎರಡನೆಯದಾಗಿ, ಈ ನಿಯಮ ಕೇವಲ ಟಿವಿ ಮಾಧ್ಯಮಗಳಿಗೆ ಮಾತ್ರವಲ್ಲ, ಇಡೀ ಸೋಷಿಯಲ್ ಮೀಡಿಯಾಗೂ ಅನ್ವಯಿಸುತ್ತದೆ ಅಂತ ಹೇಳಲಾಗ್ತಿದೆ. ಮೂರನೆಯದಾಗಿ, ಸಿನಿಮಾ ಬಗ್ಗೆ ತಪ್ಪು ಕಲ್ಪನೆ ಮೂಡಿಸುವ, ಚಿತ್ರದ ಕಲೆಕ್ಷನ್ ಅಥವಾ ಕಥೆಯ ಬಗ್ಗೆ ನೆಗೆಟಿವ್ ಪ್ರಚಾರ ಮಾಡುವವರ ವಿರುದ್ಧ ಕಠಿಣ ಕ್ರಮವನ್ನು ಜರುಗಿಸಲಾಗುವುದು ಅಂತ ಹೇಳಲಾಗ್ತಿದೆ. ಯಾರಾದ್ರೂ ಈ ಟಾಕ್ಸಿಕ್ ಸಿನಿಮಾದ ಸೀನ್ಗಳನ್ನ ಲೀಕ್ ಮಾಡಿದ್ರೆ ಜೈಲಂತೂ ಗ್ಯಾರಂಟಿ. ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ದೊಡ್ಡ ದೊಡ್ಡ ಸಿನಿಮಾಗಳು ರಿಲೀಸ್ ಆಗುವಾಗ ಇಂತಹ ನೆಗೆಟಿವ್ PR ಮತ್ತು ಪೈರಸಿ ಹಾವಳಿ ಸಾಮಾನ್ಯವಾಗಿಬಿಟ್ಟಿದೆ. ಅದಕ್ಕೆ ಯಶ್ ಚಿತ್ರತಂಡ ಮೊದಲೇ ಈ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದೆ. ಇವತ್ತು ವರ್ಲ್ಡ್ ವೈಡ್ ಬಿಡುಗಡೆಯಾಗಲಿರುವ ಟಾಕ್ಸಿಕ್ ಸಿನಿಮಾವನ್ನು ಚಿತ್ರಮಂದಿರದಲ್ಲಿ ನೋಡಿ ಆನಂದಿಸಿ. ಈ ಪೈರಸಿಗೆ ಸಪೋರ್ಟ್ ಮಾಡಬೇಡಿ. ಚಿತ್ರತಂಡದಿಂದ ಈ ನಿರ್ಧಾರದ ಬಗ್ಗೆ ನಿಮಗೇನ್ ಅನ್ಸುತ್ತೆ? ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಕೇಳ್ಕೊತಾ, ಎಲ್ರೂ ತಪ್ಪದೆ ಇವತ್ತು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಸಿನಿಮಾವನ್ನು ನೋಡಿ ಎಲ್ರು ಮಸ್ತ್ ಎಂಜಾಯ್ ಮಾಡಿ. ಹಾಗೆ ಒಬ್ಬೊಬ್ಬರಾಗೆ ಹೋಗ್ತಿರೋ ಅಥವಾ ಇಡೀ ಫ್ಯಾಮಿಲಿನೇ ಕರ್ಕೊಂಡು ಹೋಗ್ತಿರೋ. ಇನ್ನೊಂದು ಡಿಸ್ಕ್ಲೇಮರ್ ಏನಪ್ಪಾ ಅಂದ್ರೆ, 18 ವರ್ಷದ ಮೇಲ್ಪಟ್ಟವರು ಮಾತ್ರ ಈ ಟಾಕ್ಸಿಕ್ ಸಿನಿಮಾವನ್ನು ನೋಡಬಹುದು. 18 ವರ್ಷಕ್ಕಿಂತ ಒಳಗಿರೋರು ಈ ಟಾಕ್ಸಿಕ್ ಸಿನಿಮಾವನ್ನ ನೋಡಕ್ಕೆ ಅಸಾಧ್ಯ ಅಂತ ಹೇಳ್ಬೋದು ಅಂತ ಹೇಳ್ತಾ, ಕನ್ನಡ ಚಿತ್ರರಂಗವನ್ನು ಉಳಿಸಿ, ಕನ್ನಡ ಚಿತ್ರರಂಗವನ್ನು ಬೆಳೆಸಿ. ಯಾಕಂದ್ರೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ನಮ್ಮ ಕನ್ನಡ ಚಿತ್ರವನ್ನ ಇಡೀ ವರ್ಲ್ಡ್ ವೈಡ್ ತಗೊಂಡು ಹೋಗ್ತಾ ಇದಾರೆ. ಅವರಿಗೆ ಈ ಸಿನಿಮಾ ಅಭೂತಪೂರ್ವ ಯಶಸ್ಸು ತಂದುಕೊಡ್ಲಿ ಅಂತ ನಾವೆಲ್ಲರೂ ಅಂದ್ರೆ ನಮ್ಮ ಕನ್ನಡಿಗರೆಲ್ಲ ಕೇಳ್ಕೊಳ್ಳೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೀನಿ. ಜೈ ರಾಕಿಂಗ್ ಸ್ಟಾರ್ ಯಶ್, ಜೈ ಕರ್ನಾಟಕ. ಧನ್ಯವಾದಗಳು.